ತಾಯಿಯಿಂದಲೇ 4 ವರ್ಷದ ಮಗು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ವೇಳೆ ಸತ್ಯ ಬಾಯ್ಬಿಟ್ಟಿದ್ದಾಳೆ ಸುಚನಾ ಸೇಠ್. ಬಗೆದಷ್ಟು ಬಯಲಾಗ್ತಿದೆ ತಾಯಿಯ ಕರಾಳ ಮುಖ. ನಿನ್ನೆ ದಿನವಿಡೀ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಮಗನನ್ನ ಕೊಂದು ಬೆಂಗಳೂರಿಗೆ ಶಿಫ್ಟ್ ಆಗಲು ಆಕೆ ಪ್ಲಾನ್ ಮಾಡಿದ್ಲು. ಜನವರಿ 8ರ ರಾತ್ರಿ ಕಾರಿನಲ್ಲಿ ಶವ ಸಾಗಿಸುವ ಸ್ಕೆಚ್ ಹಾಕಿದ್ದಾಳೆ. ಬೆಂಗಳೂರಿನ ಹೊರವಲಯದಲ್ಲಿ ಶವ ಬಿಸಾಡಲು ಆಕೆ ಪ್ಲಾನ್ ಮಾಡಿದ್ಲು. ಇದು ಮಗುವನ್ನ ಕೊಂದ ಬಳಿಕ ಆಕೆ ಪ್ಲಾನ್ ಮಾಡಿರುವಂಥದ್ದು. ಬೆಂಗಳೂರಿಗೆ ಶಿಫ್ಟ್ ಮಾಡಿ ಆ ಬಳಿಕ ಶವವನ್ನ ಎಸೆಯೋದಿಕ್ಕೆ ಆಕೆ ಪ್ಲಾನ್ ಮಾಡಿದ್ಲು. ಇದು ತಾಯಿಯೇ 4 ವರ್ಷದ ತನ್ನ ಕಂದನನ್ನ ಹತ್ಯೆ ಮಾಡಿರುವಂತಹ ಪ್ರಕರಣ. ವಿಚಾರಣೆಯ ವೇಳೆ ಪೊಲೀಸರು ಸತ್ಯ ಬಾಯ್ಬಿಡಿಸಿದ್ದಾರೆ. ಸುಚನಾ ಸೇಠ್ ಬಾಯ್ಬಿಟ್ಟಿದ್ದಾಳೆ. ಬಗೆದಷ್ಟು ಕೂಡ ಬಯಲಾಗ್ತಿದೆ ಆಕೆಯ ಕರಾಳ. ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ ನಿಂದ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮುಖ ನಿನ್ನೆ ದಿನವಿಡೀ ಕೂಡ ಪೊಲೀಸರು ಆಕೆಯನ್ನ ವಿಚಾರಣೆ ನಡೆಸಿದ್ದಾರೆ. ಮಗನನ್ನ ಕೊಂದಿರೋದು ಯಾಕೆ, ಇದರ ಹಿಂದಿರೋ ಉದ್ದೇಶ ಏನು, ಇದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಇನ್ನು ಆಕೆ ಮಗನನ್ನ ಕೊಂದು ಬೆಂಗಳೂರಿಗೆ ಶಿಫ್ಟ್ ಆಗೋದಿಕ್ಕೆ ಪ್ಲಾನ್ ಮಾಡಿದ್ಲು. ಮಗನ ಹತ್ಯೆಗೂ ಮುನ್ನ ಹಂತಕಿ ಖತರ್ನಾಕ್ ಪ್ಲಾನ್ ಮಾಡಿದ್ದಾಳೆ. ಕೊಲೆಗೂ ಮುನ್ನ ಕೆಮ್ಮಿನ ಸಿರಪ್ ಆರ್ಡರ್ ಮಾಡಿದ್ಲು ಹಂತಕಿ. ಹೋಟೆಲ್ ಸಿಬ್ಬಂದಿಯಿಂದ 2 ಬಾಟಲ್ ತರಿಸಿದ್ದಾಳೆ. ಮಗನಿಗೆ ಸಿರಪ್ ಕುಡಿಸಿ ಮೂರ್ಛೆ ಹೋಗುವಂತೆ ಮಾಡಿದ್ಲು. ಆ ಬಳಿಕ ಉಸಿರುಗಟ್ಟಿಸಿ ಮಗನನ್ನ ಕೊಲೆ ಮಾಡಿದ್ದಾಳೆ. ಜನವರಿ 6ರಿಂದ 10ರವರೆಗೆ ರೂಮ್ ಬುಕ್ ಮಾಡಿಕೊಂಡಿದ್ಲು. ಕೆಲಸ ಇದೆ ಎಂದು ಜನವರಿ 8ರಂದು ಬೆಂಗಳೂರಿಗೆ ಅಲ್ಲಿಂದ ಹೊರಟಿದ್ದಾಳೆ. ರಾತ್ರಿ 12:30ಕ್ಕೆ ಟ್ಯಾಕ್ಸಿಯಲ್ಲಿ ಹಂತಕಿ ಪ್ರಯಾಣ ಬೆಳೆಸಿದ್ದಾಳೆ. ಇನ್ನು ಟ್ಯಾಕ್ಸಿಗೆ 30,000 ರೂಪಾಯಿ ನೀಡಿ ಹೊರಟಿದ್ಲು ಸುಚನಾ. 4 ದಿನ ಗೋವಾದಲ್ಲೇ ಇದ್ದೆ ಎಂದು ಬಿಂಬಿಸಲು ಯತ್ನ ಮಾಡಿದ್ದಾಳೆ. ಆದರೆ 2 ದಿನಕ್ಕೆ ಬೆಂಗಳೂರಿಗೆ ತೆರಳುತ್ತಿದ್ದ ಸುಚನಾ. ಇದೀಗ ಬಗೆದಷ್ಟೂ ಕೂಡ ಬಯಲಾಗ್ತಿದೆ ಈಕೆಯ ಕರಾಳ ಮುಖ. ಒಂದೆಡೆ ತಾನು ಮಗುವನ್ನ ಕೊಲೆ ಮಾಡೋದಿಕ್ಕೆ ಮುಂಚಿತವಾಗಿ ಪ್ಲಾನ್ ಮಾಡಿಕೊಂಡಿದ್ದಾಳೆ. ಅಷ್ಟೇ ಅಲ್ಲ, ಸಿರಫ್ ಅನ್ನ ಹೋಟೆಲ್ ಸಿಬ್ಬಂದಿಯಿಂದನೇ ಆರ್ಡರ್ ಮಾಡಿಕೊಂಡಿದ್ದಾಳೆ. 2 ಬಾಟಲನ್ನು ಆರ್ಡರ್ ಮಾಡಿಕೊಂಡಿದ್ದಾಳೆ. ಆ ಸಿರಫ್ ಅನ್ನ ಮಗುವಿಗೆ ಕೊಟ್ಟಿದ್ದಾಳೆ. ಆ ಬಳಿಕ ಮಗು ಮೂರ್ಛೆ ಹೋಗುತ್ತೆ. ಮೂರ್ಛೆ ಹೋದ ನಂತರದಲ್ಲಿ ಮಗುವನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾಳೆ. ನಂತರದಲ್ಲಿ ಬೆಂಗಳೂರಿಗೆ ಆಕೆ ಕಾರಿನಲ್ಲಿ ಹೊರಟಿದ್ದಾಳೆ. ಇನ್ನು ಕಾರಿಗೆ ಸುಮಾರು 30,000 ರೂಪಾಯಿ ಕೊಟ್ಟಿದ್ದಾಳೆ. ಆ ಬಳಿಕ ಬೆಂಗಳೂರಿಗೆ ಬಂದ ನಂತರದಲ್ಲಿ ಮಗುವಿನ ಶವವನ್ನ ಎಸೆಯೋ ಪ್ಲಾನ್ನಲ್ಲಿದ್ಲು ಈ ಹಂತಕಿ ತಾಯಿ.